ಯುದ್ಧ 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 ಸನ್ನದ್ಧ ಸರ್. ಯುದ್ಧದ ಇಂಚಿಂಚು ಮಾಹಿತಿಯನ್ನು ನಾವು ಕೊಡ್ತೇವೆ ನಿಮಗೆ. ನಾವು ಕೊಡ್ತೇವೆ. ಇರಾನ್ ಇಸ್ರೇಲ್ ದುರಂತ ಕಥೆ, ಇರಾನ್ ಇಸ್ರೇಲ್ ಯುದ್ಧದ ಕಥೆ, ಭಯಂಕರ ರೋಚಕ ಕಥೆ ನಾವು ಕೊಡ್ತೇವೆ. ನೀವು ನೋಡ್ತೀರಿ, ಇದು ನಮ್ಮ ಟಿವಿ, ಇದು ನಿಮ್ಮ ಟಿವಿ. ಸರ್ ನಾವು ಸೇಫ್ ಆಗಿದ್ದೀವಲ್ಲ ಸರ್? ನೀವು ಸೇಫ್ ಆಗಿದ್ದೀರಾ ಸರ್? ಸೇಫ್ ಆಗಿದ್ದೀರಾ? ತಲೆ ಕೆಡಿಸ್ಕೊಂಡು ಸರ್, ಮೊನ್ನೇನು ಹೊಸ ಮನೆ ಮಾಡಿದ್ದೆ. ಹೊಸ ಮನೆ, ಹೊಸ ಕಾರು, ವಾ ಚಂದು. ಹೊಸ ಹೆಂಡ್ತಿ ಸರ್. ಒಂದೇ ಒಂದು ಹೆಂಡ್ತಿ ಮದುವೆ ಇದ್ದೀನಿ. ಹೌದಾ? ಸೇಫ್ ಆಗಿದ್ದೀರಾ ಸರ್? ಸೇಫ್ ಆಗಿದ್ದೀರಾ? ಸರ್ ನನ್ನ ಮಗನು ಈಗ ತಾನೇ LKG UKG ಹಾಕಿದ್ದೀನಿ ಸರ್. ನಾವು ಸೇಫ್ ಆಗಿದ್ದೀವಾ? ನೀವು ಸೇಫ್ ಆಗಿದ್ದೀರಾ? ತಲೆ ಕೆಡಿಸ್ಕೊಂಬಿಡಿ. ಯುದ್ಧ ಮಿಸೈಲ್ಗಳು ಟ್ಯಾಂಕರ್ ಮೇಲೆ ಅಟ್ಯಾಕ್ ಮಾಡ್ತಾ ಇವೆ, ಟ್ಯಾಂಕರ್ಗಳು ಬಂಕರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಆ ದೇಶದ ನಾಯಕನ ಮೇಲೆ, ಈ ದೇಶದ ನಾಯಕರ ಮೇಲೆ ಯುದ್ಧ. ನಾವು ಭಾರತೀಯರು, ಮುಗ್ಧ ಭಾರತೀಯರು, ನಮಗಿದು ಯಾವುದೂ ಅರಿವೇ ಇಲ್ಲ, ಇದರ ಯಾವುದೋ ಪರಿವೇ ಇಲ್ಲ. ನಾವೆಷ್ಟು ಮುಗ್ಧರಾಗಿದ್ದೇವೆ. ಪಶ್ಚಿಮ ಘಟ್ಟಗಳ ಸಾಲು. ವಿಮಾನ ಹಾರ್ತಾ ಇದೆ. ಯಾವುದು ಈ ವಿಮಾನ? ಸೌಂಡ್ ಕೇಳಿಸ್ತಾ ಇದೆಯಾ? ಬಾಯ್ ಟಾಟಾ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ. ಇದು ಗಣಿಗಾರಿಕೆ ಮಾಡೋದಕ್ಕೆ ಮುನ್ಸೂಚನೆ. ಗಣಿಗಾರಿಕೆ ಮಾಡೋದಕ್ಕ? ಹಾಗಾದರೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ? ಶಾಸಕರು ಯುಗಾದಿ ಶುಭಾಶಯಕ್ಕೆ ಬ್ಯಾನರ್ ಕಟ್ಟಿಸ್ತಾ ಇದ್ದಾರೆ. ಹಾಗಾದರೆ ನಮ್ಮ ಸಂಸದರು ಏನು ಮಾಡ್ತಾ ಇದ್ದಾರೆ? ನಮ್ಮ ಸಂಸದರು ಅವರು ರಂಜಾನ್ ಮತ್ತು ನೆಕ್ಸ್ಟ್ ಕ್ರಿಸ್ಮಸ್ಗೆಲ್ಲ ಬ್ಯಾನರ್ನ ರೆಡಿ ಮಾಡಿಸ್ತಾ ಇದ್ದಾರೆ. ಡಿಸೈನ್ ರೆಡಿ ಮಾಡಿಸ್ತಾ ಇದ್ದಾರೆ. TP ZP ಮೆಂಬರ್ಗಳು ಏನು ಮಾಡ್ತಾ ಇದ್ದಾರೆ? ಅವರು ಮಲ್ಕೊಂಡಿದ್ದಾರೆ. ಅವ್ರು ಸದ್ಯಕ್ಕೆ ಈಗಿಲ್ಲ. ಹಾಗಾದರೆ ಗ್ರಾಮ ಪಂಚಾಯತಿ ಮೆಂಬರ್ ಏನು ಮಾಡ್ತಾ ಇದ್ದಾನೆ? ಅವರು ಮುಂದಿನ ಜಾತ್ರೆ, ಜನಿವಾರ ಹಬ್ಬಗಳಿಗೆ ಹೊಸದಾಗಿ ಕಾಂಟ್ರಿಬ್ಯೂಟ್ ಮಾಡಿ ಬ್ಯಾನರ್ ಕಟ್ಟಿಸಿ ಶುಭಾಶಯ ಕೋರ್ತಾ ಇದ್ದಾರೆ. ಅವರು ಕೂಡ ಬರ್ತಾರೆ, ಸದ್ಯದಲ್ಲೇ ಬರ್ತಾರೆ. ನಾವು ಭಾರತೀಯರು, ಮುಗ್ಧ ಭಾರತೀಯರು. ಯುದ್ಧದ ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಯಾವ ವಿಮಾನ ಹಾರಿದ್ರೇನು, ಯಾವ ಇದೇ ಆದ್ರೇನು ನಾವು ಸೇಫ್ ಆಗಿದ್ದೀವಲ್ಲ ಸರ್? ನಾವು ಸೇಫ್ ಆಗಿದ್ದೀವಿ. ಯುದ್ಧದ ಭೀತಿ ಇನ್ನೆಷ್ಟು ಕಾರ್ಮೋಡ. ಅಗರ್ಬತ್ತಿಗೂ ಕೂಡ ಹೆಚ್ಚಿದ ಶುಲ್ಕ. KGಗೆ 100 ರೂಪಾಯಿ ಪರ್ಫ್ಯೂಮ್ಗಳು ಜಾಸ್ತಿ ಆಗಿವೆ. ಡ್ರಿಪ್ ಇರಿಗೇಷನ್ ಮೆಟೀರಿಯಲ್ ಸಿಗ್ತಾ ಇಲ್ಲ. ಅಲ್ಲಿ ಹಾಲು ಉತ್ಪಾದನೆ ಆದರೂ ಕೂಡ ಹಾಲು ತಾಣರಿಲ್ಲ. ಇಲ್ಲಿ ಟೊಮೊಟೊ ತಾಣರಿಲ್ಲ, ಇಲ್ಲಿ ಬೀಟ್ರೋಟ್ ತಾಣರಿಲ್ಲ, ಇಲ್ಲಿ ಕ್ಯಾರೆಟ್ ತಾಣರಿಲ್ಲ. ಅಯ್ಯೋ, ಇಲ್ಲಿ ಕಾರ್ಖಾನೆಗಳು ಸ್ಥಗಿತ ಆಗ್ತಾ ಇವೆ. ಹೋಟೆಲ್ ಮಾಲೀಕರು ಅಯ್ಯೋ, ಅವರ ಕತೆ ಹೇಳಕ್ ತೀರದು. ಅಯ್ಯೋ, ಅನ್ನ ಬೇಯಿಸೋಕೆ ಗ್ಯಾಸ್ ಇಲ್ಲ. ಸರ್ ನಾವು ಸೇಫ್ ಆಗಿದ್ದೀವಲ್ಲ ಸರ್? ವಾ ಚಂದು, ಹೊಸ ಮನೆ, ಹೊಸ ಕಾರು, ಹೊಸ ಬಂಗ್ಲೆ. ನೀವು ಸೇಫ್ ಆಗಿದ್ದೀರಾ ಸರ್? ಮೊನ್ನೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೆವು ಸರ್. ಮೊನ್ನೆ ಒಂದು ಪಾಲಿಸಿ ಮಾಡಿಸಿದ್ದೆ ಸರ್. ನಾವು ಸೇಫ್ ಆಗಿದ್ದೀವಲ್ಲ? ನೀವು ಸೇಫ್ ಆಗಿದ್ದೀರಾ ಸರ್? ನನ್ನ ಮಗ ಪಕ್ಕದಾಗ ಒಂದು ಸೈಡ್ ತಗೊಂಡಿದ್ದೆ, ಅಲ್ಲೇ ಎಲ್ಲ ನಾವು ಸೇಫ್ ಆಗಿದ್ದೀವಲ್ಲ ಸರ್? ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಸರ್? ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಸರ್? ತುಂಬ ದುಬಾರಿ ಸರ್. ಈಗಲೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್. ನಾವು ಸೇಫ್ ಆಗಿದ್ದೀವಲ್ಲ ಸರ್? ಅಲ್ಲಿ ಬಿದ್ದಂಥ ಬಾಂಬ್ಗಳು ಈ ಕಡೆ ಬೀಳ್ತಾವ? ಇಲ್ಲ ಸರ್, ನಾವು ಸೇಫ್ ಆಗಿದ್ದೀವಿ ಸರ್. ಅಲ್ಲಿನ ವಾಸನೆ, ದುರ್ವಾಸನೆ, ಬಾಂಬ್ ದಾಳಿಯಿಂದ ಬೆಂಕಿಯಂತಾದ ನಗರಗಳು, ಆ ವಾಯುಗುಣ, ಆ ಹವಾಮಾನ ವೈಪರೀತ್ಯಗಳು ನಮ್ಮ ಮೇಲೆ ಏನಾದ್ರು ಪರಿಣಾಮ ಬೀರುತ್ತೆ? ಇಲ್ಲ ಸರ್, ನಾವು ಸೇಫ್ ಆಗಿದ್ದೀವಿ ಸರ್. ನಮ್ಮ ನಾಯಕರು ನಮ್ಮನ್ನು ಸೇಫ್ ಆಗಿಟ್ಟಿದ್ದಾರೆ ಸರ್. ತೊಂದರೆ ಇಲ್ಲ ಸರ್, ತಲೆಗೆ ಕೆಡಿಸ್ಕೊಂಡು. ಮುಗ್ಧ ಭಾರತೀಯರು ಸರ್. ನಮ್ಮಲ್ಲಿ ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಸರ್. ಏನಾಗಲ್ಲ, ನಿಮ್ಮ ಹತ್ರ ದುಡ್ಡಿದೆಯಾ? ನೀವು ಸೇಫ್ ಆಗಿದ್ದೀರಾ? ತಲೆನೇ ನೋಡಿ ಸರ್, ನೀವು ತಲೆ ಕೆಡಿಸ್ಕೊಂಬೇಡ್ರಿ. ನಮ್ಮಪ್ಪ 10 ಪೀಳಿಗೆ ಕೂತು ತಿನ್ನೋವಷ್ಟು ಮಾಡಿಟ್ಟಿದ್ದಾರೆ ಸರ್. ನೀವು ತಲೆ ಕೆಡಿಸ್ಕೊಂಬೇಡಿ, ತಲೆನೇ ಕೆಡಿಸ್ಕೊಂಬೇಡಿ. ಏನೋ ಹೋದ್ರೆ ಒಂದಿಷ್ಟು ಜನ ಅಲ್ಲೇ ಸಾಯ್ಬೋದು ಬಿಟ್ರೆ ಏನಾಗಲ್ಲ ಸರ್. ನಾವು ಸೇಫ್ ಆಗಿದ್ದೀವಲ್ಲ ಸರ್? ಬೋರ್ವೆಲ್ ನೀರು ಕಮ್ಮಿ ಆಗ್ತಿದೆ. ನನ್ನ ಬೋರಲ್ಲಿ ಬರ್ತಾ ಇದೆಯಲ್ಲ? ನಾನು ಸೇಫ್ ಆಗಿದ್ದೀನಿ. ಕುಡಿಯೋಕ್ಕೆ ನೀರಿದೆಯಾ ಸರ್? ಸರ್ ದುಡ್ಡಿದೆಯಾ? ಬಿಸ್ಲರಿ ಬಾಟ್ಲ್ ಇದೆ. ಏನು ನೀವು ಸೇಫ್ ಆಗಿದ್ದೀರಾ ಸರ್? ನೀವು ಸೇಫ್ ಆಗಿದ್ದೀರಾ? ಇದೇನಿದು? ಪಕ್ಕದ ರಾಜ್ಯದಲ್ಲಿ ಚುನಾವಣೆ, ರಣಕಣ, ರಣಕಣ. ವಾವ್, ಗದ್ದುಗೆ ಗುದ್ದಾಟ. ಗೆಲ್ಲೋರು ಯಾರು, ಸೋಲೋರು ಯಾರು? ಅಯ್ಯಯ್ಯೋ, ನಿಕ್ಕರ್ ಹಂಚಿದ್ರು. ಅಯ್ಯಯ್ಯೋ, ರಾಜಗದ್ದುಗೆ, ರಾಜ ಸಿಂಹಾಸನ. ವಾವ್ ಚಂದು. ಸರ್ ನಾವು ಸೇಫ್ ಆಗಿದ್ದೀವಲ್ಲ ಸರ್? ನಮ್ಮ ನಾಯಕರಿದ್ದಾರೆ ಸರ್, ನಮ್ಮ ಜಾತಿಯವರೇ, ನಮ್ಮ ಧರ್ಮದವರೇ. ನಾವು ಸೇಫ್ ಆಗಿದ್ದೀವಿ ಬಿಡಿ ಸರ್. ಸರ್ ನಾವು ಸೇಫ್ ಆಗಿದ್ದೀವಾ ಸರ್? ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮ್ಮ ಆಫೀಸ್ ಮೇಲೆ ಬಾಂಬ್ ಬೀಳಂಗಿದೆ ಅಂತೆ. ಅಯ್ಯಯ್ಯೋ, ಒಂದು ನಿಮಿಷ. ಬ್ರೇಕಿಂಗ್ ನ್ಯೂಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ತಲೆ ಮೇಲೆ ಬಾಂಬ್ ಬೀಳಲಿದೆ. ಸೇಫ್ ಆಗಿದ್ದೀವಾ ಸರ್?
ನಾನು ಸೇಫ್ ಆಗಿದ್ದೀನಿ. ನನಗೆ ಅಂತ ಒಂದು ಬಂಕರ್ ಮಾಡ್ಕೊಂಡಿದ್ದೀನಿ, ಹೊಸ ಬಂಕರು, ಸ್ಟೀಲಲ್ಲಿ ಮಾಡಿದಿರಿ, ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ. ನಾನು ಸೇಫ್ ಆಗಿದ್ದೀನಿ. ನೀವು ಸೇಫ್ ಆಗಿದ್ದೀರಾ? ನೀವು ಸೇಫ್ ಆಗಿದ್ದೀರಾ? ಹೇ, ನಾವು ಮುಗ್ಧ ಭಾರತೀಯರು. ಎಂಡೋಸಲ್ಫಾನ್ ಅಂತ ಅದೆಷ್ಟೋ ಬ್ಯಾಡವಾದ ವಿಷಯಗಳನ್ನು ಈಗ ಕಳೆನಾಶಕ, ಕ್ರಿಮಿನಾಶಕ, ಕೀಟನಾಶಕ ಅಂತ ಹೊಡೆಯಕ್ಕೆ ನಮಗೆ ಕೊಡ್ತಿದ್ದಾರೆ. ನಾವು ಸೇಫ್ ಆಗಿದ್ದೀವಿ. ಆಹಾರದಲ್ಲಿ ಅಡಲ್ಟ್ರೇಷನ್, ಫುಡ್ ಅಡಲ್ಟ್ರೇಷನ್, ಕಲಬೆರಕೆ, ನಾವು ಸೇಫ್ ಆಗಿದ್ದೀವಿ. ನಮ್ಮ MLA ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಾವು ಸೇಫ್ ಆಗಿದ್ದೀವಿ. ನಮ್ಮ MP ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಾವು ಸೇಫ್ ಆಗಿದ್ದೀವಿ. ನಮ್ಮ ಜನ ಪ್ರಜ್ಞಾವಂತರಾಗೋದಕ್ಕೆ ಬಿಡ್ತಾ ಇಲ್ಲ, ನಾವು ಸೇಫ್ ಆಗಿದ್ದೀವಿ. ನಮ್ಮ ಜನ ಮತದಾನದ ಅರಿವು ಗೊತ್ತಾಗ್ತಾ ಇಲ್ಲ, ನಾವು ಸೇಫ್ ಆಗಿದ್ದೀವಿ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಆದರೆ ಪ್ರಭು ಮಾತ್ರ ಅವರು. ನಾವು ಸೇಫ್ ಆಗಿದ್ದೀವಿ. ನಾವು ಸೇಫ್ ಆಗಿದ್ದೀವಿ. ಈ ಸರಿ ದೇವ್ರಿಗೆ ಹೋದ್ರೆ 100 ಈಳ್ಗಾಯಿ ಹೊಡೆದ್ಬಿಡೋದೆ. ದೇವ್ರೆ ನನ್ನ ಅರ್ಕೆನೆಲ್ಲ ಒಪ್ಪಿಸ್ಬಿಡೋದೆ. ಆ ತೆಂಗಿನ ಬರದಾಗ ಅಳಿಲ್ ಕಾಟ ಕಣೋ. ಒಂದೆರಡು ಪಾಯ್ಸನ್ ಇಡೋ ಮಾರೆ, ಸತ್ತೋಗ್ಬಿಡ್ಲಿ ಅವು, ಸತ್ತೋಗ್ಬಿಡ್ಲಿ. ನಾವು ಸೇಫ್ ಆಗಿರ್ಬೇಕು. ನಾವು ಸೇಫ್. ಮನುಷ್ಯತ್ವವನ್ನು ಮರೆತು, ಮಾನವೀಯತೆಯನ್ನು ಮರೆತು ಮನುಷ್ಯ ಸೇಫ್ ಆಗಿದ್ದಾನ? ಹಾಂ ಸರ್, ಮನುಷ್ಯ ಸೇಫ್ ಆಗಿದ್ದಾನೆ. ಮನುಷ್ಯತ್ವ ಸೇಫ್ ಆಗಿದೆಯಾ? ಹಾಂ ಸರ್, ಅದು ಡೌಟೇ ಸರ್, ಅದು ಡೌಟೇ ಸರ್. ನಾವು ಮುಗ್ಧ ಭಾರತೀಯರು ಸರ್. ನಮಗಿದೆಲ್ಲ ಗೊತ್ತಿಲ್ಲ ಸರ್. ಆ ದೇಶದಲ್ಲಿ ಏನು ಉತ್ಪಾದನೆ ಆಗ್ತಾಯಿದೆ, ಈ ದೇಶದಲ್ಲಿ ಏನು ಉತ್ಪಾದನೆ ಆಗ್ತಾಯಿದೆ, ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮ ದೇಶದ ಸಂಪತ್ತೇನು, ಸಿರಿ ಏನು, ಸವಲತ್ತುಗಳೇನು, ನಾವು ಇನ್ನೂ ಹೆಂಗೆಲ್ಲ ಬದುಕ್ಬೋದಿತ್ತು, ಹೇಗೆಲ್ಲ ಸೌಹಾರ್ದಯುತವಾಗಿ ಬದುಕ್ಬೋದಿತ್ತು ಸರ್, ಇದೆಲ್ಲ ಗೊತ್ತಿಲ್ಲ ಸರ್. ಅಲ್ಲೊಂದು ವಿಮಾನ ಹಾರಾಡ್ತಾ ಇದೆ. ಬಾಯ್ ಸರ್. ಹಾಂ ಸರ್, ಆ ವಿಮಾನ ನೆಕ್ಸ್ಟು ಖನಿಜಗಳನ್ನು ತೆಗಿಯಕ್ಕೆ ಬರುತ್ತೋ ಸರ್? ನಾಳೆ ಇದನ್ನೆಲ್ಲ ಬಗ್ದಾಕ್ಬಿಡ್ತೀರಾ ಸರ್? ಚಿನ್ನ ಬೇಕಲ್ರಿ, ಹೊಡಬೇಕಲ್ರಿ ಹಾಕಣಕ್ಕೆ ಸರ್. ಅಭಿವೃದ್ಧಿ ಸರ್, ಅಭಿವೃದ್ಧಿ ಹೆಸರಲ್ಲಿ ಇದೆಲ್ಲ ಬೇಕು ಸರ್. ನಾವು ಸೇಫ್ ಆಗಿದ್ದೀವಿ ಸರ್. ಆ ವಿಮಾನ ತುಂಬ ಹಾರ್ತಾ ಇದೆ ಸರ್. ಅದೇನಾದ್ರು ಇರಾನಿಂದ ಬಂತ ಸರ್, ಇಸ್ರೇಲಿಂದ ಬಂತ? ಏನಾಗಲ್ರಿ. ಸತ್ತರೆ ಒಂದು 4-5 ಜನ ಸಾಯ್ತಾರೆ ಅಷ್ಟೇ ಕಣ್ರಿ. ನೀವೇನಾಗಲ್ರಿ, ನಿಮಗೇನು ಆಗಲ್ಲ ಅಂತೀನಿ. ನೀವೆಲ್ಲ ಮುಗ್ಧ ಭಾರತೀಯರು. ಸುಮ್ಮನಿರಿ, ಮೌನವಾಗಿರಿ, ನೋಡಿ, ಆರಾಮಾಗಿರಿ. ಏನಾಗಲ್ಲ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ